ಎಲ್ರಿಗೂ ನಮಸ್ಕಾರ. ಶೈಲಾಸ್ ಹೋಮ್ ಫ್ಲೇವರ್ಸ್ಗೆ ಎಲ್ರಿಗೂ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಇದು ನನ್ನದೊಂದು ಹೊಸ ಪ್ರಯೋಗ ಅಂತ ಹೇಳೋಕ್ಕೆ ತುಂಬ ಸಂತೋಷ ಆಗ್ತಿದೆ. ನನಗೆ ಗೊತ್ತಿರುವಂತಹ ಈಸಿ, ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇನ್ನು ಮುಂದೆ ನಾನು ಬರ್ತಾ ಇರ್ತೀನಿ. ಇದು ಸೌತೆಕಾಯಿ ಕಡುಬು. ಇದೊಂದು ಟ್ರೆಡಿಷ್ನಲ್ ಆದಂತಹ ರೆಸಿಪಿ. ತಿನ್ನೋಕ್ಕೆ ಎಷ್ಟು ರುಚಿಯಾಗಿರುತ್ತೋ ಮಾಡೋಕ್ಕೂ ಅಷ್ಟೇ ಈಸಿಯಾಗಿರುತ್ತೆ, ಜೊತೆಗೆ ಅಷ್ಟೇ ಹೆಲ್ದಿ ರೆಸಿಪಿ ಕೂಡ. ಬನ್ನಿ ನೋಡೋಣ. ಮೊದಲಿಗೆ 1 ಕಪ್ ಅಕ್ಕಿ ತರಿಯನ್ನು ನಾನು ತೊಗೊಂಡಿದ್ದೀನಿ. ಇದು ವಿಜಯ ಗೋಲ್ಡ್ ಅವರ ಅಕ್ಕಿ ತರಿ. ಅದು ಸಾಫ್ಟಾಗಿ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ನೀಟಾಗಿ 2 ಬಾರಿ ನೀರು ಹಾಕಿ ತೊಳೆದ್ಬಿಟ್ಟು ನೀರನ್ನೆಲ್ಲ ಬಸಿದು ಒಂದು 20 ನಿಮಿಷ ಹಾಗೆ ಇಟ್ಬಿಡಿ. ಈಗ 20 ನಿಮಿಷ ಆಗಿದೆ. ಈಗ ಅದನ್ನು ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳಿ. ನೆಕ್ಸ್ಟು ನಾನು 1 ಕಪ್ ಅಕ್ಕಿ ತರಿ ತೊಗೊಂಡಿರೋದ್ರಿಂದ ಸೌತೆಕಾಯಿನ ನೀಟಾಗಿ ತೊಳೆದು ಸಿಪ್ಪೆ ಸಮೇತವಾಗಿ 1 ಕಪ್ ಆಗನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಸಿಪ್ಪೆ ಸಹಿತನೇ ಹಾಕಿ ಚೆನ್ನಾಗಿರುತ್ತೆ. ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ನಮಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಆಮೇಲೆ 1 ತಾಸು ಮುಂಚೆನೇ ನಾನು ಕಡಲೆಬೇಳೆನ ಒಂದು 2 ಸ್ಪೂನ್ ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೆ. ಸ್ವಲ್ಪ ಶುಂಠಿ ತುರಿ, ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಒಂದು 3/4 ಕಪ್ಪಷ್ಟು ಫ್ರೆಶ್ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ, ನೀವು ಇದ್ರ ಜೊತೆ ಕಡಲೆಬೇಳೆ ಜೊತೆ 1 ಸ್ಪೂನ್ ಉದ್ದಿನಬೇಳೆನೂ ಕೂಡ ನೆನೆಸ್ಕೊಂಡು ಹಾಕ್ಕೊಳ್ಬೋದು, ಅದು ಚೆನ್ನಾಗಿರುತ್ತೆ. ಆಮೇಲೆ ನೀವು ಹಸಿಮೆಣಸಿನ್ಕಾಯಿ ಪೀಸಸ್ ಬೇಡ ಅಂತ ಅಂದರೆ ಅದನ್ನು ಪೇಸ್ಟ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಹೀಗೆ ನೀಟಾಗಿ ಕಲಿಸ್ಕೊಂಡು ಬ್ಯಾಟರನ್ನು ನೀಟಾಗಿ ರೆಡಿ ಮಾಡಿಟ್ಕೊಳ್ಳಿ. ನೋಡಿ, ಬ್ಯಾಟರ್ ಈಗ ರೆಡಿಯಾಗಿದೆ. ಈಗ ಬಾಳೆ ಎಲೆನ ನಾನು ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟು ಆ ಕಡೆ ಈ ಕಡೆ ಮಾಡಿ ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ಫೋಲ್ಡ್ ಮಾಡೋಕ್ಕೆ ನೀಟಾಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ. ಆಮೇಲೆ ಬ್ಯಾಟರನ್ನು ಪ್ರತಿ ಎಲೆ ಮೇಲೂ ಹಾಕಿ, ತುಂಬ ದಪ್ಪಗೆ ಹಾಕಿದ್ರೂ ಚೆನ್ನಾಗಿರಲ್ಲ, ತುಂಬ ತೆಳ್ಳಗೆ ಹಾಕಿದ್ರೂ ಚೆನ್ನಾಗಿರಲ್ಲ. ಮೀಡಿಯಮ್ ಆಗಿ ಹಾಕಿ ನೋಡಿಕೊಂಡು ಹೀಗೆ ರೆಡಿ ಮಾಡ್ಕೊಂಡಿರೋ ಪ್ರತಿ ಬಾಳೆ ಮೇಲೂ ಎಲೆ ಮೇಲೂ ಹಾಕಿ ಬ್ಯಾಟರನ್ನು ಹಾಕಿ ರೆಡಿ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ನನ್ನದೊಂದು ಹೊಸ ಪ್ರಯೋಗ ಆಗಿರೋದ್ರಿಂದ ನಿಮ್ಮ ಪ್ರೀತಿ, ವಿಶ್ವಾಸ ಆ್ಯಂಡ್ ಸಪೋರ್ಟು ಯಾವಾಗೂ ಇರಲಿ ಅಂತ ಕೇಳ್ಕೊಳ್ತೀನಿ. ಹೀಗೆ ನೋಡಿ, ಎಲ್ಲ ಬ್ಯಾಟರ್ನಲ್ಲೂ ಹಾಕಿ ಮಡ್ಚ್ಕೊಂಡಿದ್ದೀನಿ. ನಾನು ಮುಂಚೆನೇ ಒಂದು 5 ನಿಮಿಷ ಮುಂಚೆನೇ ಸ್ಟೀಮರ್ನಲ್ಲಿ ನೀರು ಹಾಕಿ ಕುದಿಸ್ಲಿಕ್ಕೆ ಇಟ್ಕೊಂಡಿದ್ದೆ. ಈಗ ರೆಡಿ ಮಾಡ್ಕೊಂಡಿರೋಂಥ ಬಾಳೆ ಎಲೆ ಮೇಲಿನ ಬ್ಯಾಟರನ್ನು ನೀಟಾಗಿ, ಅದು ಸ್ಟೀಮ್ ಬರ್ತಾ ಇರುತ್ತೆ, ಕೈಗೆ ಹಬೆ ಬರ್ತಾ ಇರುತ್ತೆ, ಹಾಗಾಗಿ ನೀಟಾಗಿ ಎಲ್ಲ ಜೋಡಿಸ್ಕೊಳ್ಳಿ. ಎಲ್ಲ ಜೋಡಿಸ್ಕೊಂಡಾದಮೇಲೆ ಗ್ಯಾಸನ್ನು ಅದನ್ನು ಮುಚ್ಚಿ ಒಂದು 15 ಮಿನಿಟ್ಸ್ ಆದಮೇಲೆ ಒಂದು ಸಲ ಚೆಕ್ ಮಾಡಿ. ಒಂದು 15 to 20 ಮಿನಿಟ್ಸ್ ಒಳಗಡೆ ಬೆಂದಿರುತ್ತೆ, ಅದು ನೋಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಬೆಂದಬೇಕು ಅನಿಸಿದ್ರೆ ನೀವು ಮಾಡ್ಕೊಳ್ಳಿ. ಈಗ ನೋಡಿ, ರುಚಿಯಾದ ಹೆಲ್ದಿ ಆದಂತಹ ಒಂದು ಸೌತೆಕಾಯಿ ಕಡುಬು ರೆಡಿಯಾಗಿದೆ. ಫ್ರೆಂಡ್ಸ್, ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಶೈಲಾಸ್ ಹೋಮ್ ಫ್ಲೇವರ್ಸ್ ಕಿಚನನ್ನು ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.